Come on, let's go. ಕಲಿತಾವ್ರಿ ಇವಾಗ. ಗೈಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಪಾರಿ ವ್ಲಾಗ್. ಇವತ್ತು ಏನು ಕೆಲಸ ಅಂತ ಅಂದರೆ, ನಾವು ಕಳೆದ ಒಂದು ವಾರದ ಹಿಂದೆ ಶುಂಠಿ ಕಿತ್ಕೊಟ್ವಿ. ಅದ್ರದ್ದು ಹೊಲ ಉಳಿಸಿ ವೇಸ್ಟ್ ಶುಂಠಿ ಇರುತ್ತಲ್ಲ ಅದನ್ನ ತೆಗ್ದಿರಲಿಲ್ಲ. ಇವತ್ತು ಅದನ್ನ ತೆಗೆದ್ಬಿಟ್ಟು ಟ್ರ್ಯಾಕ್ಟರಲ್ಲಿ ಹೊಲ ಉಳ್ಸೋಣ ಅಂತ ಹೋಗ್ತಿದ್ದೀನಿ. ಇವತ್ತಿನ ಪೂರ್ತಿ ವ್ಲಾಗ್ ಇದಾಗಿರುತ್ತೆ. ಬನ್ನಿ ಹೋಗೋಣ. ಕಮ್ ಆನ್, ಲೆಟ್ಸ್ ಗೋ. ಗಾಯ್ಸ್, ಏನು ಗೊತ್ತಾ, ನಾನು ಪ್ರಾಪರಾಗಿ ಇಂಥದ್ದೇ ಕಂಟೆಂಟ್ ಮಾಡ್ತೀನಿ ಅಂತ ಏನಿಲ್ಲ. ನನ್ನ ನಿಜದ ಜೀವನದಲ್ಲಿ ನಾನು ಏನೇನು ಮಾಡ್ತೀನಿ, ನಮ್ಮ ಮನೆ ಕೆಲಸ ಆಗಿರ್ಬೋದು, ನಮ್ಮ ಹೊಲದ ಕೆಲಸ ಆಗಿರ್ಬೋದು, ಏನೇ ಆಗಲಿ, ನಾನು ಏನೇನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆನೇ ವ್ಲಾಗ್ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ಹೊರಗಡೆ ಹೋಗ್ಬಿಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ಇರಬೇಕಷ್ಟೇ ಇರುತ್ತೆ. ಲೆಟ್ಸ್ ಗೋ ಅಂತ ಏನೋ ಜೋಶಲ್ಲಿ ಹೇಳ್ಬಿಟ್ಟೆ. ಅಲ್ಲಿ ನೋಡಿದ್ರೆ ನಮ್ಮ ಗದ್ದೆ ಎಲ್ಲ ಮರುಭೂಮಿ ಆಗಿಬಿಟ್ಟಿತ್ತು. ಮೋಟ್ರು ಆನ್ ಮಾಡೋಣ ಅಂತ ಮೋಟ್ರ್ ಹತ್ರ ಹೋದೆ. ಮೋಟ್ರು ಆನ್ ಮಾಡಿಬಿಟ್ಟು ದನ ಮೇಸನ ಅಂತ ಹೊಲ್ದ ಹತ್ರಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಸುಂದ್ರ ಬಂದ್ಬಿಟ್ಟು ನಿಂತಿದ್ದ. ಅಲ್ಲಿ ನೋಡಿ ನಮ್ಮ ಸುಂದ್ರ. ಗೈಸ್, ನಾವು ಶುಂಠಿ ಹಾಕಿದ್ದು ನಮ್ಮ ಅಡಿಕೆ ತೋಟದೊಳಗಡೆ. ಅಡಿಕೆ ತೋಟದೊಳಗಡೆ ಹಾಕಿದ್ರೆ ಶುಂಠಿ ಜಾಸ್ತಿ ಡೆವಲಪ್ ಆಗೋಲ್ಲ ಅಂತಾರೆ ಎಲ್ಲರೂ. ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಯಾರ್ಯಾರಿಗೆ ಶುಂಠಿ ಬಗ್ಗೆ ಚೆನ್ನಾಗಿ ಗೊತ್ತು ಕಮೆಂಟ್ ಮಾಡಿ. ಮತ್ತು ಇವತ್ತಿನ ರೇಟ್ನೂ ಕೂಡ ಕಮೆಂಟ್ ಮಾಡಿ. ನಾವು ಕೊಟ್ಟಿದ್ದು ನಮ್ಮ ಶುಂಠಿನ 2000ದಲ್ಲಿ. ಇವಾಗ ಮತ್ತೆ 3500 ತನಕ ಅಪ್ಪಾಗಿ ಮತ್ತೆ ಡೌನ್ ಆಗೈತೆ. ಮೋಸ್ಟ್ಲಿ 2600 2400 ಈ ಥರ ಆಗಿದೆ. ಮತ್ತು ಯಾರ್ಯಾರು ಶುಂಠಿ ಬೆಳೆದಿದ್ದೀರಾ ಕಮೆಂಟ್ ಮಾಡಿ. ಕೆಲಸ ಎಲ್ಲ ಮುಗಿಸಿ ಜಿಗಿಜಿಗಿ ಅಂತ ಬಟ್ಟೆ ಹಾಕೊಂಡು ರೆಡಿಯಾಗಿ ನಿಂತಿದ್ದೆ. ಅಷ್ಟರಲ್ಲಿ ರಾಕಿ ಬಂದು ಬಾತುಕೋಳಿ ಕಂಪ್ಯೂಟರ್ ಹೇಳ್ಕೊಡ್ಬೇಕು ಬಾ ಅಂತ ಕರ್ಕೊಂಡು ಹೋದ. ಸ್ಕೂಲಲ್ಲೇ ಐ ಕಲೀಲಿಲ್ಲ. ಆಗಲೇ ಹೇಳ್ದೆ ಕಲೀರಿ ಅಂತ. ನನ್ನ ಮಕ್ಕಳು ಇಲ್ಲಿ ಗಂಟ ಬಂದು ಐ ಕಲಿತಾವ್ರು ಇವಾಗ. ಕಂಪ್ಯೂಟರ್ ಕ್ಲಾಸ್ ಎಲ್ಲನೂ ಮುಗಿಸಿ ನಮ್ಮ ಎಮ್ಮೆ ಬೊಜ್ಜು ಕರಗ್ಸೋಕ್ಕೆ ಜಿಮ್ಮಿಗೆ ಹೋಗೋಣ ಬಾ ಅಂತ ಅಂದ. ಅಲ್ಲಿಂದ ಅವನು ಸೀದಾ ತಗೊಂಡೋಗಿ ಜಿಮ್ಮಿಗೆ ಎತ್ತಾಕ್ಬಿಟ್ಟು, ನೀನು ಕರಗ್ಸಪ್ಪ, ನಮ್ಗೆ ಯಾವ ಜಿಮ್ಮು ಬೇಡ, ನಮ್ಮ ಹೊಲ್ದಲ್ಲಿ ಮಾಡೋ ಕೆಲಸನೇ ಸಾಕು, ನಮ್ಗೆ ನ್ಯಾಚುರಲ್ ಬೇಡಿ ಅಂತೇಳಿ ನಾನು ರಾಕಿ ಬೈಕ್ ಎತ್ಕೊಂಡು ಮೀನು ಕೊಳದ ಹತ್ರ ಹೋಗೋಣ ಅಂತ ಹೊರಟು. ಒಂದು ಸೈಡಲ್ಲಿ ನಮ್ಮ ಹುಡುಗ ಫೀಲಿಂಗಲ್ಲಿ ಸನ್ಸೆಟ್ ನೋಡ್ತಾ ಕೂತಿದ್ರೆ ನನಗೆ ಆ ಫೀಲಿಂಗ್ ಅಪ್ಪ ಅಂದ್ಕೊಂಡು ಮೀನುಗಳಿಗೆಲ್ಲ ಪಾಪ್ಕಾರ್ನ್ ಹಾಕ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂತ ನಮ್ಮ ಎಮ್ಮೆಯ ಜಿಮ್ಮಿಂದ ಪಿಕಪ್ ಮಾಡಿಕೊಂಡು ಬೈಕ್ ತಗೊಂಡು ಹೊರಟು. ಹೋಗೋ ಅಷ್ಟರಲ್ಲೇ ಫುಲ್ ಕತ್ಲೆ ಆಗೋಗಿತ್ತು. ಅದ್ರೊಳಗೂ ಯಾರೋ ಪುಣ್ಯಾತ್ಮ ಕಾರ್ ತಗೊಂಡೋಗಿ ಚರಂಡಿ ಗಾಡಿಗೆ ಏನಾದರೂ ಆಗಲಿ ಅವ್ರು ಚೆನ್ನಾಗಿ ಬರಲ್ವಾ, ಏನು ಒಂದು ಪಾಯಿಂಟ್ ಏನೂ ಆಗಿಲ್ಲ. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. ಓಕೆ ಬಾಯ್.